ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಇಲ್ಲ ಮಾವ, ನೀವು ಅವತ್ತಿದ್ದ ಕೋಪಕ್ಕೂ ನೀವು ಇರೋತ್ತಿರೋ ರೀತಿಗೂ ನಂಗೆ ನಂಬಿಕೆ ಆಯ್ತಿಲ್ಲ ಮಾವ. ಅದಕ್ಕೆ ಹೇಳ್ದೆ ಆಟೆ. ಹೇಳಲಿಲ್ವೇನೋ ಶಿವು, ನೀನು ಈಗ ನನ್ನ ಮಗಳಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರುವ ಅಳಿಯ. ಆ ಕಾಲದಲ್ಲಿ ಊರು ಜನ ನಿಮ್ಮಮ್ಮ ಮಾಡಿರೋ ಕೆಲಸಕ್ಕೆ ನಿಮ್ಮ ಇಡೀ ಕುಟುಂಬನ ಬಹಿಷ್ಕಾರ ಹಾಕಬೇಕು ಅಂದಾಗ ನಾನು ನಿಮ್ಮ ಪರವಾಗಿ ನಿಂತೆ. ನೀವೆಲ್ಲಿ ಗತಿ ಇಲ್ಲದೆ ಬೀದಿಗೆ ಬೀಳ್ತಿರೋ ಅಂತ ಊರು ಜನರ ಬಾಯಿ ಮುಚ್ಚಿಸಿ ನಿನಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಇವತ್ತು ಅದೇ ಜನ ನಿನ್ನನ್ನು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಕ್ಷಮಿಸದೇ ಇರ್ತೀನೇನೋ ನಾನು ನಿನ್ನ. ಶಿವು, ನೀವು ಅಂದ್ಕೊಂಡಿದ್ದಕ್ಕಿಂತಲೂ ವಿಶಾಲ ಹೃದಯ ಕಣೋ ನಂದು. ಅದು ನಂಗೆ ಗೊತ್ತೈತೆ ಮಾವ. ಚಿಕ್ಕ ವಯಸ್ಸಿಂದ ನಿಮ್ಮನ್ನೇ ದ್ಯಾವ್ರು ಅನ್ಕೊಂಡ್ಬಿಟ್ಟಿವ್ನಿ. ದ್ಯಾವ್ರ ಮನ್ಸು ಏಟ್ ದೊಡ್ಡದು ಅಂತ ಅಳತೆ ಮಾಡಕ್ ಹೋದ್ರೆ ಅದು ಏಟೇ ಜನ್ಮ ಹುಟ್ಟಿ ಹುಟ್ಟಿ ಬಂದ್ರು ಅಳತೆ ಮಾಡಕ್ ಆಯ್ಕಿಲ್ಲ. ಹಂಗೆ ನೀವು ನಮ್ಮ ಪಾಲ್ಗೆ ಮಾವ. ಇರಲಿ ಬಿಡೋ ಶಿವು, ದೀಪಾವಳಿಗೆ ಅಳಿಯನ್ನ ಮಾವನ ಮನೆಗೆ ಕರೆಯೋದು ಪ್ರತೀತಿ. ಅದಕ್ಕೆ ನೀನು ಪಾರ್ವತಿನೂ ಕರ್ಕೊಂಡು ನಿಮ್ಮ ಮನೆ ಜನನೆಲ್ಲ ಸೇರಿಸ್ಕೊಂಡು ಇಲ್ಲಿಗೆ ಬಂದ್ಬಿಡು. ಇಲ್ಲಿ ಎಲ್ಲರೂ ಸೇರಿ ದೀಪಾವಳಿ ಹಬ್ಬ ಮಾಡೋಣ. ಏನೋ ಪಶು? ಹೌದು ಶಿವು, ನಾನಂತೂ ಹಬ್ಬ ಮಾಡೋದು ಕಾಯ್ತಾ ಇದ್ದೀನಿ. ಸರಿ ಮಾವ, ನಾಳೆನೆ ಎಲ್ಲನೂ ಕರ್ಕ ಬರ್ತೀನಿ. ನಾನು ಬರ್ತೀನಿ ಮಾವ. ಮಾಕಾಳವ್ವ, ವರ್ಷಕ್ಕೊಂದು ದೀಪಾವಳಿ. ಇಲ್ಲ ಹತ್ತಿರೋ ದೀಪ ಎಣ್ಣೆ ಖಾಲಿ ಆದ್ರೆ ಆರೋಗ್ಬೋದು, ಆದ್ರೆ ಅದ್ರ ಬೆಳಕು ವರ್ಷ ಪೂರ್ತಿ ಬೆಳಗಂಗ್ ಮಾಡವ. ಎಲ್ಲಾರ್ಗು ಒಳ್ಳೇದ್ ಮಾಡ. ರಶ್ಮಿ, ರಮ್ಯಾ, ಅರೆ ಎಲ್ಲೋದ್ರಲ್ಲ? ರತ್ನ ಎಲ್ಲೋದ್ರವ್ವ? ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಅಟೆಯ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಹಾ, ಹಬ್ಬಕ್ಕೆ ಎಲ್ರಿಗೂ ಹೊಸ ಬಟ್ಟೆ ತಂದೀವ್ನಿ. ರತ್ನವ್ವ, ತಕ. ರಾಣಿ, ತಕಳವ. ಇದು ನೀನು. ಸುಸೆ, ತಕ. ಗುಡ್ಡು, ಇದು ನಿಂಗೆ. ಖುಷಿನಾ? ಅಣ್ಣ, ನಮ್ಗೆಲ್ಲ ಕೊಟ್ಟೆ, ಮತ್ತೆ ನಿಂಗೆ? ಏ, ನಂಗೆ ಯಾಕವ ಹೊಸ ಬಟ್ಟೆ? ನೋಡಿಲಿ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ವಿಭೂತಿ ಹಚ್ಕೊಂಡು ಹೆಂಗಿವ್ನಿ ನಾನು. ಅಣ್ಣ, ಹಬ್ಬದಲ್ಲಾದ್ರೂ ಒಳ್ಳೆ ಬಟ್ಟೆ ಹಾಕೊಬೇಕಲ್ವಾ? ಬ್ಯಾಡ ಕಣವ, ನಂಗೆ ಇದೇ ಇಷ್ಟ. ನೀವು ಹೋಗ್ರಿ, ತಯಾರಾಗಿ ಬನ್ರಿ. ಇವ್ನ್ ಯಾರ ಮಾತು ಕೇಳಕ್ಕಿಲ್ಲ. ನಮಗೂ ಆಸೆ ಇರಕ್ಕಿಲ್ವಾ ನಮ್ಮ ಅಣ್ಣ ಹೊಸ ಬಟ್ಟೆ ಹಾಕೊಂಡು ಸಂದ ಕಾಣಿಸ್ಬೇಕು ಅಂತ? ಇವನ್ ತಿದ್ದಕ್ಕೆ ಅದ್ ಯಾವ್ರೆ ಬರ್ಬೇಕು ಆಟೆಯ. ಆಯ್ತ್ರವ, ಹೋಗಿ ತಯಾರಾಗಿ ಬನ್ರಿ. ಬಾರು. ಏನ್ ಮಾವ? ಇದು ನಿಂಗೆ. ಏನ್ ಮಾವ ಇದು? ನನಗೆ ಯಾಕೆ ಮಾವ? ಅದು ದೀಪಾವಳಿಗೆ ತಂಗಿರ್ಗೆ ಅಂತ ಹೊಸ ಬಟ್ಟೆ ತಗೊಬಂದಿದ್ದೆ. ಈ ಸಲ ನಿಂಗೂ ಹೊಸ ಸೀರೆ ತಗೊಬಂದೆ. ಹಾಕೋ, ನಿಮ್ ಮನೆಗೆ ಹೋಗ್ಬೇಕು. ನಾನಿಲ್ಲಿರೋವರೆಗೂ ಇದು ನನ್ನ
ಮಾವ ಪಾರು ಥ್ಯಾಂಕ್ಸ್. ಮಾವ ನೀನ್ ರೆಡಿ ಆಗಲ್ವಾ? ಪಾರು ನಾನು ಆಗ್ಲಿಂದ ಸಿದ್ಧವಾಗಿ ನಿಂತೀವ್ನಿ. ನೀ ರೆಡಿಯಾಗಿ ಬಾ, ಹೋಗುಮ. ಇದೇನು ಹಿಂಗೆ ಬರ್ತೀಯಾ? ಇದ್ರಾಗೇನ್ ಕೊರೆ? ನೀನ್ ಬಾ ನನ್ ಜೊತೆ. ಪಾರು ನೀನ್ ಸುಮ್ನೆ ಬಾ ಮಾವ. ಪಾರು ಏನು ಈಗ ಇದೇ ಬಟ್ಟಲ್ ಬರ್ತೀಯಾ? ಇಲ್ಲ ಪಾರು, ನೀನ್ ಏನ್ ಹೇಳ್ತೀಯೋ ಅದನ್ನ ಹಾಕೊಂಬತ್ತೀನಿ. ಬಾ ನನ್ ಜೊತೆ. ನೋಡ್ರೆ ನಾನು ಬೇಡ್ಕೊಂಡಿದ್ದು ಅದು ಯಾವ್ರಿಗೆ ಮುಡ್ತು ಅನ್ಸುತ್ತೆ. ಆ ದೇವ್ರೆ ಬಂದು ಸರಿ ಮಾಡ್ತಾನೆ ಅನ್ಕೊಂಡಿದ್ವಿ, ನೋಡಿದ್ರೆ ಆ ದೇವತೆ ಬಂದು ತಿತ್ತಾ ಇದ್ದಾಳೆ. ಮಾರಿಗುಡಿ ಮೇಷ್ಟ್ರು, ಹಳ್ಳಿ ಮೇಷ್ಟ್ರು. ಒಂದ್ ನಿಮಿಷ ಇರು, ಬಂದೆ. ಇದೆಲ್ಲ ಹಾಕು. ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ ಪಾರು. ನಾನು ಒಂದ್ಸತಿ ಹೇಳಿದ್ಮೇಲೆ ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು. ನನ್ನ ಮಾತು ಕೇಳಬೇಕು. ಇಲ್ಲ ಅಂತಂದ್ರೆ ಗೊತ್ತಲ್ಲ, ಮುಲಾಜೆ ಇಲ್ಲ, ನಾನು ಬರಲ್ಲ ಅಷ್ಟೇ. ಹಾಕತ್ತೀನಿ. ಗುಡ್. ಇಲ್ಲಿ ಕೈ ಕೊಡು. ನೀ ಬೆರಳು ತೋರಿಸು. ಈಗ ಸೂಪರ್. ಬಾ ಹೋಗೋಣ. ಮೊದಲನೇ ಕಿತ ಇಂತ ಬಟ್ಟೆ ಹಾಕಿವ್ನಿ. ತಂಗಿರು ಮಾವನು ಏನ್ ಅನ್ಕತಾರೋ ಏನೋ. ಅಲ್ಲ ಕಣ್ರೆ, ಅಣ್ಣನ್ಗೆ ನಾವು ಹೊಸ ಬಟ್ಟೆ ಹಾಕೊಂಡ್ ಬಾ ಅಂದಾಗ ಹೋಗ್ಲಿಲ್ಲ. ಇವಾಗ ಹಾಕೊಂಡ್ ಬರಕ್ಕೆ ಇಟ್ಟೋದ್ ಬೇಕಾಯ್ತಾ? ಹೊಸದಾಗಿ ಮದ್ವೆ ಆಗಿದಾರಲ್ಲ, ಆರಾಮಾಗಿ ಬರ್ಲಿ ಬಿಡು. ರಶ್ಮಿ ಸ್ವಲ್ಪ ಸುಮ್ಮನೆ ಇರು. ನೋಡಕ್ಕ ಯಾವ್ದೋ ಒಂದ್ ಸುಮ್ಮನೆ ಅಕ್ಕ, ನೀವು ನಿಜವಾಗ್ಲೂ ನಮ್ಮ ಅಣ್ಣನೇನಾ? ನನ್ಗೂ ಅದೇ ಆಶ್ಚರ್ಯ. ಎಂಥ ಬದಲಾವಣೆ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಏನ್ ರವ ಅದು? ಏನಿಲ್ಲ ಅಣ್ಣ, ಅತ್ಗೆ ನಾವೇನಾದ್ರೂ ಹೇಳಿದ್ರೆ ನಮ್ಮ ಮೇಲೆ ರೇಗ್ತಿದ್ದ. ಇವಾಗ ನೀವು ಬಂದಿದಿರಲ್ಲ ತಿದ್ದೋಕೆ, ಸರಿ ಹೋಗ್ತಾನೆ ಬಿಡಿ. ಬರೀ ತಿದ್ದೋದಲ್ಲ, ಕೈ ಮೇಲೆ ಒಂದು ಕೊಟ್ಟು ತಿದ್ದುತ್ತೀನಿ. ಸುಮ್ಮನೆ ಡಾಕ್ಟರ್ ಆಗಿಲ್ಲಮ್ಮ ನಾವು. ಯಾವ್ಯಾವ ಕಾಯಿಲೆಗೆ ಎಷ್ಟು ಔಷಧಿ ಕೊಡಬೇಕು ಅಂತ ತಿಳ್ಕೊಂಡೆ ಡಾಕ್ಟರ್ ಆಗಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.